ವೈಡ್ ಬಾಲ್ ಸೂಚನೆ ಮುಖಾಂತರವಾಗಿ ಕಾತಾರಮನ ಕಾಣ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿನಾಗಿ ಕಾರ್ತಿ ಮತ್ತೆ ಅಪರಾಜ್ ಬಿರುಸಿನ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು. ಒಂದು ಓಟದ ಮುಖಾಂತರವಾಗಿ ಖಾತೆ ಕೂಡ ಪ್ರಾರಂಭನ ಕಾಣ್ತಾ ಇದೆ. ತೀರಾ ಶಾರ್ಟ್ ರೈಸ್ ಅಂಡ್ ಅವರೇ ತನ್ಮೂಲಕವಾಗಿ ಇವಾಗ ಸ್ಲಿಪ್ ಎಲ್ ಭಾಗದಲ್ಲಿ ಲೆಗ್ ಬಾಯ್ ಸೂಚನೆಗಡಿ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಭವಿಷ್ಯವಾಗಿ ಕ್ಯಾಚ್ ಈ ರೀತಿ ಒಂದು ಡ್ರಾಪ್ಗಳ ಕಂಡ್ರೆ ಪಂದ್ಯಾಟದ ಅರ್ಧಾಂಶ ಸೋಲನ್ನ ಕಂಡ ಹಂತದಲ್ಲಿ ನಿನ್ನೆ ನಡೆದ ಪಂದ್ಯಾಟಗಳು ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಜರುಗಿದೆ. ಮತ್ತನಾಗಿ ಮೂರನೇ ಬಾರಿ ತೀರಾ ಶಾರ್ಟ್ ರೈಸ್ ಎಂಡಲ್ ಅವರೇ ಡೀಪ್ ಸ್ಕ್ವೇರ್ ಲೆಗ್ ಮೇಲ್ ಭಾಗದಲ್ಲಿ ಸೀಮಾರಕ್ಕೆ ಹೊರಬರ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಆರೋಟದ ಸೇರ್ಪಡೆ ಪರ್ಫೆಕ್ಟ್ ಫುಲ್ ಶಾಟ್ ದಾಖಲಿಸುವ ಮುಖಾಂತರವಾಗಿ ಆರೋಟದ ಸೇರ್ಪಡೆ ಅಲ್ಲಿ ಅಪ್ಪು ದಾಣಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬ್ಯಾಟ್ಸ್ಮನ್ ಕಮ್ ಟು ಬೌಲರ್ ಈ ರೀತಿ ಒಂದು ಆಟವನ್ನು ಆಡುವಂತ ಆಟಗಾರ ಅಪರಾಜ್ ಪಂದ್ಯವನ್ನು ಆಡ್ತಾ ಇದ್ದಾರೆ. BCA ತಂಡದ ಪರವಾಗಿ ಅಂಕಣದ ಒಳಭಾಗದಲ್ಲಿ ಮೂರನೇ ದಿನದ ಕಿರಣ್ ಮೆಮೋರಿಯಲ್ ಟ್ರೋಫಿ ಮೊಟ್ಟ ಮೊದಲ ಬಾರಿಗೆ ಒಂದು ಲೀಗ್ ಕಮ್ ನಾಕೌಟ್ ಮಾದರಿ ಒಂದು ಪ್ರತಿಷ್ಠಿತ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ನಡುವೆ ಬಹಳಷ್ಟು ತ್ವರಿತ ಹೊಡೆತ ಲಾಂಗ್ ಆಫ್ ಏಲ್ ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆರಡು ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಎರಡು ಓಟದ ಸೇರ್ಪಡೆ ತಂಡದ ಒಟ್ಟುವರಿಗಳ ಖ್ಯಾತು ಮೊದಲ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಪೂರ್ಣಾಂತರವಾಗಿ ವಿದಿರ್ಕಂತ ಚೆಂಡು ತನ್ನ ಮೂಲಕವಾಗಿ ಸ್ವಿಚ್ ಹಿಟ್ ಅನ್ನು ತಡಮಾನ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಇವಾಗ ಮತ್ತೆ ಎರಡು ಓಟದ ಸೇರ್ಪಡೆ ಅಂಕಿಅಂಶವನ್ನು ಕಾಣ್ತಾ ಇದೆ. ಅಲ್ಲಿ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮೊದಲನೇ ಓವರ್ನ ಅಂತಿಮ ಎಸೆತ ಬಾಕಿ ಇದೆ. ಅಂತಿಮ ಚೆಂಡು ಬಹಳಷ್ಟು ತ್ವರಿತ ಹೊಡೆತ ಮಿಡಾನ್ ಮೇಲ್ಭಾಗದಲ್ಲಿ ಒಂದೆಡೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓವರ್ ಕ್ಲೋಸ್. ತಂಡದ ಒಟ್ಟುವರಿಗಳಿಗೆ 13. ಎಸಗಾರಿಕೆ ಭಾಗದಲ್ಲಿ ನಾಗ ಎಸ್ ಅಂತ ಚೆಂಡು ತನ್ನ ಮೂಲಕವಾಗಿ ಪರ್ಫೆಕ್ಟ್ ಫುಲ್ ಶಾಟ್ ಮೇಡಬೇಕಿನ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಹಂತದಲ್ಲಿ ಎರಡು ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಎರಡು ಓಟದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ ಇವಾಗ 15 ಕೇರಿಕೆನ ಕಾಣ್ತಾ ಇದೆ. CR7 ಅಫಿಷಿಯಲ್ ಹಾಲಿನವರೊಂದು ಮ್ಯಾನೇಜರ್ ಕಾಯಕೊತ್ತದಲ್ಲಿ ಅಸ್ಗಾರ್ ಮತ್ತೆ ಆಸಿಫ್ ರವರೊಂದು ಮುಂದಾಳತದ ಸಂಸ್ಥೆ ಕೂಡ CR7 ಅಫಿಷಿಯಲ್ ಈಗಾಗಲೇ ಪಂದ್ಯ ಕೂಟದ ಚಿತ್ರೀಕರಣವನ್ನು ಸೆರೆಡು ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ವಿತರಿಸ್ತಾ ಇದೆ. ಅಲ್ಲಿ ತಂಡದೊಟ್ಟುವರಿಗಳಿಗೆ 16 16
ಕಾರ್ತಿ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ನಾ ಸ್ಟ್ರೈಕ್ ಅಲ್ಲಪ್ಪು ಎಸಗಾರಿಕೆ ಭಾಗದಲ್ಲಿ ನಾಗ ಎಸಂತ ಚೆಂಡು ಮತ್ತೆ ಸ್ಕ್ವೇರ್ ಲೆಗ್ ಡಿಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈತ ಡಾಟ್ ಬಾಲ್ ತಂಡದ ಒಟ್ಟುವರೆಗಳಿಗೆ ಇವಾಗ 17ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 17 ವಿತೌಟ್ ಲಾಸ್. ಬಹಳಷ್ಟು ಉತ್ತಮ ರೀತಿಯೊಂದು ಜೊತೆ ಡೌನ್ ಆಡ್ತಾ ಇದ್ದಾರೆ. ಉದ್ದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಮತ್ತೆ ಡಾಟ್ ಬಾಲ್. ಇದೇ ಒಂದು ಶ್ರೀನಿವಾಸಪುರದಲ್ಲಿ 2 ಲಕ್ಷದ ಪ್ರಾಯೋಜಕತ್ವದ ಪಂದ್ಯ ಸಾಗುತ್ತೆ. 16, 17, 18 ಹಗಲು ರಾತ್ರಿ ಒಂದು ವ್ಯವಸ್ಥಿತ ಪಂದ್ಯವಾಗಿರುತ್ತೆ ಕೂಡ. ಎರಡು ಲಕ್ಷ ಮತ್ತೆ 1 ಲಕ್ಷ ಈ ರೀತಿಯಾಗಿ ಒಂದು ಪ್ರಾಯೋಜಕತ್ವದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣುತ್ತೆ. ಆಂಜಿರವರೊಂದು ಮುಂದಾಳತ್ವದಲ್ಲಿ ರಘು ಇವರ ನೇತೃತ್ವದಲ್ಲಿ ವ್ಯವಸ್ಥಿತ ಪಂದ್ಯ ಸಾಗುತ್ತೆ. ಅಲ್ಲಿ 22,000 ರೂಪಾಯಿಗಳು ತಮ್ಮ ತಂಡದ ಪ್ರವೇಶ ಶುಲ್ಕವಾಗಿರುತ್ತೆ. ಅಲ್ಲಿ ಗಮನಿಸಿಕೊಳ್ಬೇಕಾಗುತ್ತೆ. ಮುಂದಿನ ಎಲ್ಲ ಪಂದ್ಯಗಳು 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. ಮುಂದಿನ ಎಲ್ಲ ಪಂದ್ಯಗಳು 4 ಓವರ್ಗಳಿಗೆ ಸೀಮಿತ. ಸಮಯದ ಅಭಾವ, ಬಹಳಷ್ಟು ಒಂದು ಪಂದ್ಯ ಮುಂದುವರಿಕೆಯನ್ನು ಕಾಣಲಿಕ್ಕಿರೋದ್ರಿಂದ ವ್ಯವಸ್ಥಾಪಕರು 4 ಓವರ್ಗಳಿಗೆ ಪಂದ್ಯವನ್ನು ಮುಂದುವರಿಸ್ತಾರೆ. ತಾವೆಲ್ಲರೂ ಕೂಡ ಈ ಹೊರಗಿನ 2 ದಿನಗಳ ಕಾಲ ಸಹಕರಿಸಿದ್ದೀರಾ. ಇನ್ನೂ ಕೂಡ 2 ದಿನಗಳ ಕೂಡ ಕಾಲ ಸಹಕರಿಸಿ ಎನ್ನುವ ಸೂಚನೆಗಳು ನೀಡ್ತಾ ಇದ್ದಾವೆ. ಹಸಿಗಾರಿಕೆ ಭಾಗದಲ್ಲಿ ಪ್ರಸನ್ನರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಸನ್ನ ಈತ 3ನೇ ಓವರ್ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ತನ್ಮೂಲಕವಾಗಿ ಲಾಗಾನ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಕಾರ್ತಿಕ್ ವಿಕೆಟ್ ಸ್ವಾಗತವನ್ನ ಕಾಣ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ 2ನೇ ವಿಕೆಟ್ ಸ್ವಾಗತವನ್ನ ಕಾಣ್ತಾ ಇದೆ ಕೂಡ. ಹಲೋ ಹಲೋ ಅಲ್ಲಿ ನ್ಯೂ ಬ್ಯಾಟರ್ ಪೂರ್ಣಾಂತರವಾಗಿ ವಿದಿರ್ಕಂತ ಚೆಂಡು ಮತ್ತೆ ಅವರುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಒಂದು ದೊಡ್ಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಆ ವಿಕೆಟ್ ಬಳಿಕ ಬಹಳಷ್ಟು ಒಂದು ಸ್ಟ್ರೈಕ್ ರೊಟೇಟಿಂಗ್ ಆಟವನ್ನು ಆಡ್ತಾ ಇದ್ದಾರೆ.
ಮತ್ತೆ ನಾಲ್ಕರ ಬಾರಿ ಲಾಂಗ್ ಆಫ್ ಭಾಗದಲ್ಲಿ ಕೆಳಗಡೆ ಗಾಳಿಯಲ್ಲಿ ಕ್ರಮಿಸ್ತಾ ಇದ್ದು ಚೆಂಡು ಈ ಹಂತದಲ್ಲಿ ಕ್ಷೇತ್ರ ಹಂತವನ್ನು ಕಂಡುಕೊಂಡ್ರೆ 2 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. 2 ಓಟದ ಸೇರ್ಪಡೆ ತಂಡದ ಒಟ್ಟುಗಾರಿಗಳಿಗೆ 21ಕ್ಕೆ 2 21 for 2. ಬಹಳ ಶುದ್ಧಭರಿತ ಹೊಡೆತ ಡೀಪ್ ಹಿಡಿದ ಕೆಳ ಬಲಭಾಗದಲ್ಲಿ ಇವಾಗ ಸೀಮಾರಕ್ಕೆ ಹೊರಬರ ಕ್ರಮಿಸ್ತಾ ಇದ್ದ ಸಿಕ್ಸರ್. 6 ಓಟದ ಸೇರ್ಪಡೆ. ಬಹಳ ಶುದ್ಧಭರಿತ ಹೊಡೆತ ಲಾಗರ್ ಬಲಭಾಗದಲ್ಲಿ ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮತ್ತೆ 3ನೇ ವಿಕೆಟ್ ಕ್ಯಾಚ್ ಔಟ್ ರೂಪದಲ್ಲಿ ನೆಲೆಕೊಳ್ತಾ ಇದೆ. $27 for 3. ಎಸ್ಗಾರಿಕೋ ಭಾಗದಲ್ಲಿ ಗುಣ 4ನೇ ಮೊದಲ ಚೆಂಡಿಗಾಗಿ ಗುಣರವರ ಪರಿಚಯಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಮೊದಲ ಚೆಂಡು ತೀರಾ ಟಾಪ್ ಏರ್ಸ್ ಆಗಿರ್ತಕ್ಕಂಥದ್ದು ಚೆಂಡು ಇವಾಗ ಮ್ಯಾಕ್ಸಿ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ನಿಬಾಟರ್ ಜೆಪಿ ಜಯಪ್ರಕಾಶ್ ಆ ಕಡದ ಭಾಗದಲ್ಲಿ ಎಂಟ್ರಿನ ಪಡಿತಾ ಇದ್ದಾರೆ. $27 for 4 27ಕ್ಕೆ 4. ಈ ನಡುವೆ ಬಹಳಷ್ಟು ಉತ್ತಮರಿತ ಹೊಡೆತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಟೂರ್ನಮೆಂಟ್ಗೆ ಟ್ರೋಫಿ ಸ್ಪಾನ್ಸರ್ ಆಗಿರುವಂತಹ ಸಚಿನ್ 11 ಮಾಲೀಕರು ಈಗಾಗಲೇ ಪಂದ್ಯ ಕೂಡ ವೀಕ್ಷಣೆಗೆ ಆಗಮಿಸಿದ್ದಾರೆ. ಅವರು ಕೂಡ ಈ ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಕೂಡ ಸಚಿನ್ ಸ್ಪೋರ್ಟ್ಸ್ ಸಚಿನ್ ರವರಿಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಟ್ರೋಫಿ ಸ್ಪಾನ್ಸರ್ಗಳು ಸಚಿನ್ ಸ್ಪೋರ್ಟ್ಸ್ ನ ಮಾಲೀಕರು ಸಚಿನ್ ರವರು. ಅಲ್ಲಿ ತಂಡದ ಒಟ್ಟುವರೆಗಳಿಗೆ 31.
ಶಾರ್ಟ್ ಆಗಿ ಬಿದ್ದಿರಕಂತ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಜೆಪಿ ದಾಳಿನ ಮುಖಾಂತರವಾಗಿ ಹಾರಾಟದ ಸೇರ್ಪಡ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಎಸೆದಲ್ಲಿ ಬೌಂಡ್ರಿ ದಾಖಲಿಸಿದಂತ ಜೆಪಿ ಇವಾಗ ಬೌಂಡ್ರಿ ದಾಖಲಿಸಿದ್ದಾರೆ. 37ಕ್ಕೆ 4, 37 ಫಾರ್ 4. ಅಂತಿಮ 3 ಚೆಂಡುಗಳ ಪಂದ್ಯಾಟ ಇನ್ನೂ ಕೂಡ ಮೊದಲ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲಾಗಿ ವಿಕೆಟ್ಸ್, ಆ ಬಳಿಕ ಬೌಂಡ್ರಿ, ಆ ಬಳಿಕ 3ನೇ ಚೆಂಡಿಗೆ ಸಿಕ್ಸರ್. ನಾಲ್ಕರ ಬಾರಿ ಈ ನಡುವ ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ರೇಖೆ ಹೊರವರ ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್. ಆ ರೋಟದ ಸೇರ್ಪಡ ಜೆಪಿ 3 ಚೆಂಡುಗಳಲ್ಲಿ 2 ಸಿಕ್ಸರ್, 1 ಬೌಂಡ್ರಿ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾನೆ. ನಡುವೆ ಬೇಗ್ 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 ಸಿಕ್ಸರ್. ಆ ರೋಟದ ಸೇರ್ಪಡ ಮತ್ತೆ ಸೀಮಾರೇಖೆ ಹೊರವನ್ನ ಕ್ರಮಿಸ್ತಾ ಇದೆ. ತಳದೊಟ್ಟುವರಿಗಳಿಗೆ 49 ಓಟಗಳು, 49. ಇನ್ನೊಂದು ಸಿಕ್ಸರ್ ದಾಖಲಿಸಿದ್ರೆ ಸಚಿನ್ ಸ್ಪೋರ್ಟ್ಸ್ ಮಾಲೀಕರಿಂದ, ಸಚಿನ್ ರವರಿಂದ 500 ರೂಪಾಯಿಗಳ ಘೋಷಣೆ ಇದೆ. ಓಕೆ, 1000 ರೂಪಾಯಿ. ಇನ್ನೊಂದು ಸಿಕ್ಸರ್ ದಾಖಲಿಸಿದೆ. ತೀರ ಗತಿ ಪರಿವರ್ತನೆ ಚೆಂಡು, ಸ್ಲೋವರ್ ಡೆಲಿವರಿ. ಈತ ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. 49ಕ್ಕೆ 4, 4 ಓವರ್ಗಳ ಮುಕ್ತವನ್ನು ಕಾಣ್ತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಹರೀಶನ ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ 4 ಓವರ್ಗಳ ಪಂದ್ಯಾಟ. ಮುಂದಿನ ಎಲ್ಲ ಪಂದ್ಯಾಟಗಳು ವಿಕ್ಕಿ ತಂಡದ ನಾಯಕರಿದ್ದಾರೆ. ಎದುರಳಿ ಆಡುವಂತ ತಂಡ FCC ನ ತಂಡ ಆದಷ್ಟು ಬೇಗ ಬರಬೇಕು. ಅಣ್ಣ, ಟೀಮ್ FCC ತಂಡ ಟಾಸಿಗಾಗಿ ಬೆಲೆಟ್ಟಾಗಿ ಬನ್ನಿ. ಗಜಪಾಡೆ. ಅಲ್ಲಿ ಮುಂದಿನೆಲ್ಲ ಪಂದ್ಯಾಟಗಳು 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. ಅತಿ ಹೆಚ್ಚಾಗಿ ಪಂದ್ಯಾಟ ಇರುವ ಕಾರಣ ಅಲ್ಲಿ ಸಂಘಟಕರು 4 ಓವರ್ಗಳ ಪಂದ್ಯಾಟ ಮುಂದುವರಿಸ್ತಾರೆ. ಸೀತನಡ ಮತ್ತೆ ಉದ್ದರಿ ಆಗತವನ್ನ ಕಾಣ್ತಾ ಇದೆ. ಗಜ ಓದ ಹಾದಿಯಲ್ಲಿ ಗಜ ಪಡೆಯನ್ನು ಸೇರ್ಕೊಳ್ತಾ ಇದೆ. ಲಕ್ಷ್ಮಣ್ ನ್ಯೂ ಬ್ಯಾಟರ್. ಒಂದು ಆಟದ ಸೇರ್ಪಡೆ.
ಈತ ಬೌಂಡ್ರಿ ತಂಡದೊಟ್ಟುವರೆಗಳಿಗೆ 54. ಅಣ್ಣ FCC ಇಮಿಡಿಯೇಟ್ ಆಗಿ ಟಾಸಿಗೆ ಬರಬೇಕು. ವಿಕ್ಕಿ ತಂಡದ ನಾಯಕರು ವಿಕ್ಕಿರವರು ಬಹಳಷ್ಟು ವೈಟಿಂಗ್ ಅಲ್ಲಿ ಇದ್ದಾರೆ. ಅಂಪೈರ್ ವೈಡ ಇದು. ಓಕೆ, ಅಲ್ಲಿ 56 ಜಯಕ್ಕಾಗಿ 57 ಆಟಗಳ ಅವಶ್ಯಕತೆ. ಅಣ್ಣ BCA ಅಲ್ಲಿ BCA ತಂಡ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿ. ಅಣ್ಣ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಮಾಡಿ. ಅಂಪೈರ್ಸ್ ಬಹಳಷ್ಟು ಒಂದು ಕಾತುರಿಂದ ಕಾಯ್ತಾ ಇದ್ದಾರೆ. ಬಿಸಿಲು ಕೂಡ. ಅಲ್ಲಿ ಶಿರಾತಲ್ಲಿ ಬ್ಯಾಟ್ಸ್ಮನ್ಗಳು 8 ಪಡೆಯನ್ನು ಕರೆ ನೀಡ್ತಾ ಇದ್ದಾವೆ. ಅಲ್ಲಿ ಟಾರ್ಗೆಟ್ ಸಂಖ್ಯೆ 30 ಜನಗಳ ಬಳಿಕ 57 ಆಟವನ್ನು ಜಯಕ್ಕಾಗಿ ದಾಖಲಿಸಿಕೊಳ್ಬೇಕಾಗಿರುವಂತ ಒಂದು ಲೆಕ್ಕಾಚಾರ. ಅಣ್ಣ ಬ್ಯಾಟ್ಸ್ಮನ್ ಇಮಿಡಿಯೇಟ್ ಬರಬೇಕು. ಅಣ್ಣ ಬ್ಯಾಟ್ಸ್ಮನ್ 12th ಮ್ಯಾನ್ ಬನ್ನಿ ಸರ್. ಅಣ್ಣ 12th ಮ್ಯಾನ್ ಬನ್ನಿ ದಯವಿಟ್ಟು.
ಓಕೆ ಆಡಿಸಿ ಸರ್, ನಾವು ಯಾವುದೋ ಒಂದು ಹೆಸರು ಹಾಕ್ತೇವೆ. ಓಕೆ ಪಂದ್ಯ ಪ್ರಾರಂಭಿಸಿ. ಹಸಿಗಾರಿಕೆ ಭಾಗದಲ್ಲಿ ರಾಮ್ ಬಹಳಷ್ಟು ಒಂದು ಹೊತ್ತುಬರಿತ ಒಂದು ಹಸಿಗಾರಿಕೆ. ಇದು ಮೊದಲ ಚೆಂಡು ಆಡುವಲಾಗ್ತಾ ಇದೆ. ನಾವು ಮೊದಲ ದಿನದಿಂದಲೂ ಹೇಳ್ತಾ ಇದ್ದೇವೆ 12th ಮ್ಯಾನ್ ನಮ್ಮೊಂದಿಗೆ ಸಹಕರಿಸಿ ಸರ್. ನಿಮ್ಮ ಹೆಸರುಗಳು ನಮಗೆ ಗೊತ್ತಿಲ್ಲದ ಕಾರಣ ಲೈವ್ ಸ್ಕೋರಿಂಗ್ ಅಪ್ಡೇಟಿಂಗ್ ಇರುತ್ತೆ. ದಯವಿಟ್ಟು ಎಲ್ಲಾ ತಂಡದ ನಾಯಕರ ಗಮನಕ್ಕೆ ಹೇಳ್ತೇವೆ. ನಿಮ್ಮ ಪಂದ್ಯಾಟ ಇರಬೇಕಾದ್ರೆ ಒಬ್ಬರನ್ನ ಇಲ್ಲಿ ಸ್ಕೋರರ್ ಬೋರ್ಡ್ ಬಳಿ ಕಳ್ಸಿಕೊಡಿ. ಮತ್ತೆ ಹಸಿಗಾರಿಕೆ ಭಾಗದಲ್ಲಿ ಈ ನಾಡುವೆ ಮತ್ತೆ ಹೋಟೆಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಅಂಕಿಅಂಶ ಮಟ್ಟವನ್ನು ತಲುಪ್ತಾ ಇದೆ. ಇದು ಡಾಟ್ ಬಾಲ್ ಸೇರ್ಪಡ 56ಕ್ಕೆ ದಾಖಲಿಸಿರುವಂತಹ ತಂಡ 57 ಓಟವನ್ನು ಜಯಕ್ಕಾಗಿ ದಾಖಲಿಸಿಕೊಳ್ಬೇಕಾಗಿರುವಂತಹ ಲೆಕ್ಕಾಚಾರ. ಈ ನಡುವೆ ಬಹಳಷ್ಟು ಬರುತ್ತೆ ಹೊಡೆತ ಡಿಪೆಂಡ್ ಕೆಳಭಾಗದಲ್ಲಿ ಎರಡನೇ ಓಟದ ಪೂರೈಕೆಯನ್ನು ಮಾಡುವಂತಹ ಲೆಕ್ಕಾಚಾರ. ಇವಾಗ 2 ಓಟದ ಸೇರ್ಪಡೆ ಖಾತೆ ಕೂಡ ಈ ಹಂತದಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಈ ನಡುವೆ ಅಡ್ಡ ಹೊಡೆತವನ್ನು ದಾಖಲಿಸಿದ್ರು ಭಾಗದಲ್ಲಿ. ಇವಾಗ 6 ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟದ ಸೇರ್ಪಡೆ. ತಡದೊಟ್ಟುವರಿಗಳಿಗೆ 8 6 ಮುಖಾಂತರವಾಗಿ ಮತ್ತೆ 5ನೇ ಬಾರಿ ರಾಮ್ ಸ್ಲೋವರ್ ಡೆಲಿವರಿ. It's a dot ball. As dot ball. ಅಲ್ಲಿ ಮುಂದಿನ ಎಲ್ಲ ಪಂದ್ಯಗಳು 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. ಗಮನಿಸಿಕೊಂಡು ಪಂದ್ಯವನ್ನು ಆಡಿ. ಅಲ್ಲಿ 4 ಓವರ್ಗಳ ಪಂದ್ಯಾಟ 1 ಓವರ್ ಪವರ್ ಪ್ಲೇ ಹಂತದಲ್ಲಿ ಮುಂದಿಟ್ಟು ಕಾಣುತ್ತೆ. ಅಲ್ಲಿ ಗಮನಿಸಿಕೊಂಡು ಪಂದ್ಯವನ್ನು ನಾಡಿನ ಕರೆ ನೀಡ್ತಾ ಇದ್ದಾವೆ ಕೂಡ. ಮೊದಲ ಚೆಂಡು ವಿಶಿಷ್ಟ ಶೈಲ ಹೊಡೆತವನ್ನು ದಾಖಲಿಸಿದ್ದಾರೆ. 2ನೇ ಓಟವನ್ನು ಪೂರೈಸುವಂತವನ್ನ ಕಂಡುಕೊಂಡ್ರೆ 2 ಓಟದ ಸೇರ್ಪಡೆ ಅಂಕಿಅಂಶ ಮಟ್ಟವನ್ನು ತಲುಪ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ ಇವಾಗ 10ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 10 runs, 23 ಬಾಲ್, 47 runs ಆರ್ ರಿಕ್ವೈರ್ಡ್. 23 ಚೆಂಡುಗಳ ಬಳಿಕ 47 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟ
4 ಓವರ್ಗಳ ಪಂದ್ಯ ಮುಂದುವರಿಕೆಯನ್ನು ಕಾಡುತ್ತೆ. 1 ಓವರ್ ಪವರ್ ಪ್ಲೇ ಹಂತದಲ್ಲಿ ಪಂದ್ಯ ನಡೆಸ್ತಾರೆ. ಬಹಳ ಶುದ್ಧ ರೀತಿಯ ಹೊಡೆತ, ತೀರಾ ಹೈ ಲಾಫ್ಟರ್ ಶಾಟ್, ಕ್ಯಾಚ್ ಮಾಡುವಂತ ಅವಕಾಶ ಮಿಡ್ ಆಫ್ ಎಲ್ ಭಾಗದಲ್ಲಿ ಮೊದಲ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಅಲ್ಲಿ 10ಕ್ಕೆ 1 ಅಲ್ಲ FCC ವಿಧಾನ ಸರ್, ನಿಮ್ಮ ಡಿಸೈಡಿಂಗ್ ಹೇಳ್ಬೇಕು ಸರ್. ಹಲೋ, ಮತ್ತೊಮ್ಮೆ ದಂಡಿಗ ಪ್ರಸನ್ನ KSP ಹಳೆ ಆಟಗಾರ, ಸೀಸನ್ 1 KSP ಕೋಲಾರದ ಚಕ್ರವರ್ತಿ ಪ್ರಸನ್ನ ಅವರು ಬಂದಿದ್ದಾರೆ. ಅವರು ನಾಗೇಂದ್ರ ಅವನು ಸ್ಥಾನವನ್ನು ತುಂಬಲು ಮತ್ತೊಮ್ಮೆ ದಂಡಿಗ ಪ್ರಸನ್ನ. ಮತ್ತೊಮ್ಮೆ ಒಳ್ಳೆ ಚುಕ್ಕಿ ಎಸೆಯುತ್ತಿದ್ದಾರೆ ಲಕ್ಷ್ಮಣ್ ಅವರು. ಒಳ್ಳೆ ಚುಕ್ಕಿ ಎಸೆಯುತ್ತಿದ್ದಾರೆ. ಮತ್ತೊಮ್ಮೆ ಒಳ್ಳೆ ಕ್ಷೇತ್ರ ರಕ್ಷಣೆ, ತಲೈವ ತಲ ರಾಮ್ ತಲ. ಮತ್ತೊಮ್ಮೆ ರಿವರ್ಸ್ ವಿಫಲ. ಮತ್ತೊಮ್ಮೆ ಒಳ್ಳೆ ಚೌಕಿ ಎಸೆದ ಲಾ ಬಾಲ್. ಮತ್ತೊಮ್ಮೆ ಸಿಕ್ಸರ್ ಆಗೋ ಸಂಭವ. ಕಾದು ನೋಡೋಣ. ಕ್ಯಾಚ್. ಅಪೋರು ಅದ್ಭುತವಾದ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಮತ್ತೊಮ್ಮೆ ಪ್ರಸನ್ನ ಸ್ಥಾನವನ್ನು ತುಂಬಲು ಮತ್ತೊಮ್ಮೆ ದಂಡಿಗ ಆಟಗಾರ ನಾಗೇಶ್. ಅಣ್ಣ ಅಲ್ಲಿ ಕ್ರೀಡಾಂಗಣ ಹೊರಗಡೆ ಆಡ್ತಿರೋರು ರಕ್ಷಕ್ ಅವರೇ, ಅಲ್ಲಿ ಕ್ಯಾಮ್ರಾ ಐತೆ, ಸ್ವಲ್ಪ ಈಚೆ ಕಡೆ ಆಡಿ. ಸ್ಟ್ಯಾಂಡಿಂಗ್ ಕ್ಯಾಮ್ರಾ ಏನಾದ್ರು ಆದ್ರೂ ಅವ್ರು ಕೊಡು. FCC ತಂಡ ನಿಮ್ಗೆ ಇನ್ನೂ 1 ಓವರ್ ಕಮ್ಮಿ ಮಾಡ್ತೀವಿ. ಅಲ್ಲಿ ಆಡಿದ್ರೆ ಇನ್ನೂ 1 ಓವರ್ ಕಮ್ಮಿ ಮಾಡ್ತೀವಿ. ಈಚೆ ಕಡೆ ರೋಡಲ್ಲಿ ಆಡಿ. ಬೌಲರ್ ಬೌಲಿಂಗ ನೀವು ಅಲ್ಲಿ ಆಡಿದ್ರೆ ಮೈನಸ್ ಮಾಡ್ತೀವಿ 1 ಓವರ್. ಈಚೆ ಕಡೆ ಹೋಗಿ ಆಡಿ, ಅಲ್ಲಿ ಕ್ಯಾಮ್ರಾ ಐತೆ. ಅಪ್ಪೋ ಅದೇ ರೀತಿ ನಮ್ಮ ಸತೀಶ್ ಸಾರ್ ಅವರು ನಿಂದಿನ ಪಂದ್ಯಕ್ಕೆ ಅಂಪೈರ್ ಆಗಿ ಹೋಗ್ಬೇಕು. ಸತೀಶ್ ಸಾ ಮತ್ತು ಕಾಕಾ ಮುಂದಿನ FCC ಪಂದ್ಯ ವರ್ಸಸ್ ಕೃಷ್ಣ ಲೆವೆನ್ಸ್ಗೆ ಅಂಪೈರ್ಸ್ ಆಗಿ ಭಾರಿ ವರ್ಷಗಳಿಂದ ಸೀನಿಯರ್ ಪ್ಲೇಯರ್ ಆದಂತ ಸಾಬಯ್ ಅವರು ಅಂಪೈರ್ ಮಾಡಬೇಕು. JCC ಕ್ಯಾಪ್ಟನ್ ಸಾ. ಮತ್ತೊಮ್ಮೆ ಗಾಳಿದಲ್ಲಿ ಚೆಂಡು ತೇಲಾಡುವ ಸಂಭವ. ಮೇಸ್ಮೆಲ್ ಗಜ ಅವ್ರ ಕಡೆಯಿಂದ. ಅಪುರಾಜ್ ಅದ್ಭುತವಾಗಿ ಬಾಲ್ ಮಾಡುತ್ತಿದ್ದಾರೆ. ಮತ್ತೊಮ್ಮೆ ಒಳ್ಳೆ ಚೌಕಿ ಎಸೆಯುತ್ತಿದ್ದಾರೆ ಅಪುರಾಜ್. BCA ತಂಡದ
ಆಟಗಾರ ಅಪ್ಪುರಾಜ್ ಅವರು ಅದ್ಭುತವಾಗಿ ಬೌಲಿಂಗ್ ಮಾಡುತ್ತಿದ್ದಾರೆ. ಅಲ್ಲಿ ದಣದ ಒಟ್ಟುವರಿಗಳಿಗೆ 12ಕ್ಕೆ 2 ಮೂರನೇ ಅವರ ಅಂತಿಮ ನಡೆಸದ ಬಾಕಿ ಉಳಿತಾ ಇದೆ. ಬಹಳ ಶುದ್ಧಭರಿತೆ ಒಂದು ಎಸೆಗಾರಿಕೆ ಮಾಡಿದ್ರು. ಕ್ಯಾಚ್ ಪಡೆಯುವಂತ ಅವಕಾಶಗಳು ಹೋದರೆ ಅವಕಾಶವನ್ನು ಕಾಣ್ತಾ ಇದೆ. ಮುಂದಿನ ಪಂದ್ಯಕ್ಕೆ ಜೆಸಿಸಿ ಕ್ಯಾಪ್ಟನ್ ಆದ ಅನಿಲ್ ಅಣ್ಣ ಮತ್ತು ಸಾಬಯ್ ಅವರು ಅಂಪೈರ್ ನಿರ್ವಹಿಸಬೇಕಾಗಿದೆ ಕಿರಣ್ ಮೆಮೋರಿಯಲ್ ಕಪ್ಗೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ತಂಡ FCC ವೇದೋಡ ಸೆಲೆಕ್ಟೆಡ್ ಬಾಲ್ ಪೋಸ್ಟ್ ಕರೆ ನೀಡಿದ್ದಾರೆ. ಆ ಹಂತವಾಗಿ ಎದುರಾಳಿ ತಂಡ ವಿಕೆಟ್ ತಂಡ ಬ್ಯಾಟಿಂಗ್ ಸಿದ್ಧತೆ ಕಾಣಬೇಕಾಗುತ್ತೆ. ಅಲ್ಲಿ ಪಂದ್ಯದ ಜಯಕ್ಕಾಗಿ 13 ಎಸೆತ 45 ಓಟಗಳು ಬರಬೇಕಾಗಿದೆ. ಮತ್ತೊಮ್ಮೆ ಗಾಳಿದಲ್ಲಿ ಚೆಂಡು 6 ಬೌಂಡ್ರಿ ಟಚ್. ಇತ ಸಿಕ್ಸರ್ ಮುಖಾಂತರವಾಗಿ ತಂಡದೊಟ್ಟುವರಿಗಳಿಗೆ 18ಕ್ಕೆ 3 ಓವರ್ಗಳ ಮುಕ್ತವನ್ನ ಕಂಡಿದೆ. ಪಂದ್ಯದ ಜಯಕ್ಕಾಗಿ 12 ಎಸೆತ 39 ಓಟಗಳು ಬರಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ನವೀನ್ ಮ್ಯಾಕ್ಸಿ 4ನೇ ಮೊದಲ ಚೆಂಡಿಗಾಗಿ ಮ್ಯಾಕ್ಸಿರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನವೀನ್ ಮ್ಯಾಕ್ಸಿ ಅವರು ಅದ್ಭುತವಾಗಿ ಬೌಲ್ ಮಾಡುತ್ತಿದ್ದಾರೆ. ಮಂಜು ಮ್ಯಾಕ್ಸಿ ಟು ಮಂಜು. ಮತ್ತೊಮ್ಮೆ ಒಳ್ಳೆ ಚೋಟನ್ನು ಎಸೆಯುತ್ತಿದ್ದಾರೆ ಮ್ಯಾಕ್ಸಿ. ಅಲ್ಲಿ ಪಂದ್ಯದ ಜಯಕ್ಕಾಗಿ 10 ಚೆಂಡುಗಳ ಬಳಿಕ 38 ಓಟಗಳು ಬರಬೇಕಾಗಿದೆ. ತಂಡದೊಟ್ಟುವರಿಗಳಿಗೆ 19ಕ್ಕೆ 3 4ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. 19 for 3 4th over in progress. 3ನೇ ಬಾರಿ ಔಟ್ ಸೈಡ್ ಆಫ್ ಸ್ಟಂಪ್ ಹೊರಕ್ಕೆ ಕ್ರಮಿಸ್ತಾ ಇದೆ. ವೈಡ್ ಬಾಲ್ ಸೂಚನಾ. ಒಳ್ಳೆ ಗೌರ್ಮೆಂಟ್ ರನ್. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. It's a dot ball. ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇತ್ತ ಕಂಬ ಕೆಸಗಾರಿಕೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್.
ಇನ್ನು ಕೂಡ 837 ಓಟಗಳು ಬರಬೇಕಾಗಿದೆ. ಅಲ್ಲಿ FCC ತಂಡ ತಮ್ಮ ತಂಡವನ್ನು ಸಿದ್ಧತೆಯಲ್ಲಿರಬೇಕು. ವಿಕ್ಕಿ ತಂಡ ಕೂಡ ದಾಂಡಿಗತವನ್ನ ಸಿದ್ಧತೆಯನ್ನು ಕಾಣಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ತೀರಾ ಶಾರ್ಟ್ ರೈಸಿಂಗ್ ಡೆಲವರಿ ಶಾರ್ಟ್ ಫೈಲ್ ಲೆಗ್ ಮೇಲ್ಭಾಗದಲ್ಲಿ ಕೇವಲ ಹೊಂದೋಡದ ಚಳಿಕೆ ಅಂಕಿಅಂಶ ಪಡೆಯನ್ನು ತಲುಪ್ತಾ ಇದೆ. ಉದ್ದರಿ ಆಗತ್ತ. ಇದು ಓವರ್ ಕೂಡ ಮುಕ್ತವನ್ನ ಕಾಣ್ತಾ ಇದೆ. RSದ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಹಸಿಗಾರಿಕೆ ಭಾಗದಲ್ಲಿ JP 6 ಚೆಂಡುಗಳ ಬಳಿಕ 36 ಓಟಗಳು ಬರಬೇಕಾಗಿದೆ. 21ಕ್ಕೆ 4 ಓವರ್ಗಳ ಮುಕ್ತವನ್ನ ಕಂಡಿದೆ. ಬಹಳ ಶುದ್ಧವರಿತ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಗಜ ಕ್ಷೇತ್ರ ರಕ್ಷಣಾ ವಿಭಾಗದಲ್ಲಿ ಒಂದೊಡವನ್ನ ನೀಡಿಕೊಡ್ತಾ ಇದ್ದಾರೆ. ಅಲ್ಲಿ 535 ಓಟಗಳು ಬರಬೇಕಾಗಿದೆ. ಮುಂದಿನೆಲ್ಲ ಪಂದ್ಯಾಟ 4 ಓವರ್ಗಳಿಗೆ ಸೀಮಿತವಾಗಿರುತ್ತೆ. 1 ಓವರ್ ಪವರ್ ಪ್ಲೇ ಹಂತದಲ್ಲಿ ಪಂದ್ಯವನ್ನು ಮುಂದುವರಿಸ್ತಾರೆ. ಬಹಳಷ್ಟು ಒಂದು ಪಂದ್ಯ ಇರುವ ಕಾರಣಗಳಿಂದ 4 ಓವರ್ಗಳ ಪಂದ್ಯಾಟ. ಈ ನಾಡುವ ಮಿಡ್ವಿಕೆಟ್ ಮೇಲ್ಭಾಗದಲ್ಲಿ ಕೆಳಗಡೆ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ. ಚೆಂಡು ಕಾಯುತ್ತಿದ್ದ ಕೈಗಳಿಗೆ ಮುತ್ತಿಗ್ತಾ ಇದೆ. ಇದು ಹುದ್ದರಿ ಆಘಾತ. 4ನೇ 5ನೇ ವಿಕೆಟ್ ಕ್ಯಾಚೌಟ್ ರೂಪದಲ್ಲಿ ನೆಲೆಕೊಳ್ತಾ ಇದೆ. ಇದು ವೈಟ್ ಬಾಲ್ ಸೂಚನೆ. ಒಂದೋಟದ ಸೇರ್ಪಡೆ ಕೂಡ ಅಂಕಿಅಂಶ ಪಡೆಯನ್ನು ತಲುಪ್ತಾ ಇದೆ. (23 for 5). JP ಹಸಿರ್ಕಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಕ್ಯಾಚ್ ಔಟ್ ಪಡೆಯುವಂತ ಅವಕಾಶಗಳು. ಇದು ಒಂದೊಡದ ಸೇರ್ಪಡೆ. ಅಲ್ಲಿ ಅಂತಿಮ ಸತ ಅಲ್ಲಿ FCC ತಂಡ ಸಿದ್ಧತೆಯಲ್ಲಿರ್ಬೇಕು. 12th ಮ್ಯಾನ್ ಕಳಿಸಿಕೊಳ್ಳಿ ಸರ್. ನಾವು ಮೊದಲಾಗಿ ಹೇಳ್ತಾ ಇದ್ದಾವೆ.
FCC ತಂಡ ಪಂದ್ಯ ಮುಗಿದ ನಂತರ 2 ನಿಮಿಷದಲ್ಲಿ ಗ್ರೌಂಡ್ ಇರೋಲ್ಲಿ ಇರಬೇಕು. ಇಲ್ಲಾಂದ್ರೆ 1 ಓವರ್ ಕಮ್ಮಿ ಮಾಡ್ತೀವಿ. ಯಾರಾದರೂ ಲೇಟ್ ಮಾಡಿ ಬಾಲ್ ಬರಬೇಕು. ಇವೆಲ್ಲ ಟೈಮ್ ಮಾಡಿದ್ರೆ ಸದಾಮ್ ಅವರೇ ಮೈಂಡಲ್ಲಿ ಇಕ್ಕೊನ್ರಿ. ಓಕೆ, ಯಾವುದಕ್ಕೂ ಲೇಟ್ ಮಾಡಬಾರ್ದು. ಕಾಲಾವಕಾಶ ಕಮ್ಮಿ ಇದೆ.